ನಿಮಗ ಜಾರಿಗೆ ಬರೋಬರಿ ಹಾಕಿರಿ ರಾತ್ರಿ ಹನುಮಂತ ಮಾಸ್ತರ್ನ ಬ್ಯಾಟ್ ಅಂದ್ರ ಒತ್ತಾಟಿ ಮಲ ಇರ್ತದ ಒತ್ತಾಟಿ ಜಾಳಿಗಿರ್ತದ ಒತ್ತಾಟಿ ನನ್ನ ಕೈಯಾಗ ಬಿದಿರಿನ ಬಡಿಗಿನ ಇರ್ತದ ಬರಲಿ ಎಕ್ಕಡಿ ಬರ್ತದ ಎದ್ದುದ ಮಲ ಜಾಳಿಗ್ಯಾಗ ಸಿಗಬೇಕು ಬಂದು ಇಲ್ಲದ್ರ ನಾಯಿ ಬಾಯಾಗ ಸಿಗಬೇಕು ಇಲ್ಲ ನನ್ನ ಬಡಿಗ್ಯಾಗೆ ಸಿಗಬೇಕದು ಖಲಾಸೆ ಹಿಂಗ ನನ್ನ ಪ್ಲಾನಿಂಗ್ ಇರ್ತದ ಇರ್ಲಿ ಬಾಳ ಅನ್ನೋದಿಲ್ಲ ಮತ್ತು ಕಾಕಾ ಸಿಟ್ಟಿಗೆ ಬರ್ತಾನ ಫಾಲ್ತುಕ್ ಮಾತಾಡ್ಬೇಡ ತಾಕಿತ್ ಕೊಟ್ಟಾನ ಖರೆ ಇದು ವಿಷಯಕ್ಕೆ ತಕ್ಕಂತೆ ಮಾತಾಡ್ಲಕತ್ತಿದ್ದೀವಿ ಹೌದು ಹೌದು ನಮಗೊಂದು ಕೇಳ್ಯಾರ ಅವರು ನಿಮಗೆ ಏನು ಕೇಳ್ಯಾರಪ್ಪ ಮಾತ ಅವ್ರು ಹೇಳುದು ನಮಗ್ ಸರಿ ಇಲ್ಲ ಅವ್ರೊಂದು ಕೇಳ್ಯಾರ ನೀವಿಟ್ಟು ತಿಳಿದಷ್ಟು ಹೇಳ್ರಿ ಮತ್ತೇಳ್ಯಾರ ಇಟ್ಟಂಗಿ ಹಳ್ಳದೊಳಗ ಇಟ್ಟಂಗಿ ಹಳ್ಳದೊಳಗ ಇಟ್ಟಂಗಿ ಹಳ್ಳದೊಳಗ ಅಂಶಿದ್ದ ಮುತ್ಯಾನ ಪಲ್ಲಕ್ಕಿ ಕರ್ಕೊಂಡು ಒಯ್ದು ಭಕ್ತರ ಮನ್ಯಾಗ ಕುಂಡ್ರಿಸಿ ಊರೆಲ್ಲ ಡೊಂಗರು ಸಾರ್ತಾರ ಮಾಯವನ ಮುದ್ದದ ಊಟ ಹೌದು ಮುದ್ದದ ಊಟ ನಮಗೂ ಕನ್ನಡ ನೆಟ್ಟ ತಿಳಿಯಲ್ಲ ನಾ ಮೊದಲೇ ಹೇಳಿ ನಾವು ಮಹಾರಾಷ್ಟ್ರದವ್ರು ಇದ್ದೇವತ್ತ ಶಬ್ದ ಫರಕ್ ಆಗ್ಬೇಡದ ಹೌದು ಮಾಯವನ ಮುದ್ದದ ಊಟ ಅಂತ ಹೇಳಿ ಎಲ್ಲಾರನ್ನ ಊಟ ಹಾಕ್ತಾರ ಹೌದು ಹಿಂಗ ನಡೆದದ ಆದಿ ಬಣಜಿಯಾರ ಸಮಾಜದವರು ತಂಗಡೆಗಳವ್ರ ಅಡ್ಡೆಸರಾತ್ ಎಲ್ಲ ಹೇಳ್ಯಾರ ಅವ್ರು ಹೌದು ಹೇಳ್ಯಾರ ಸುರಾಜ್ ಅಟ್ಟೆಲ್ಲ ನನ್ನ ತಲೆ ಉಳಿಲಿಕ್ಕಿಲ್ಲ ಅಂದ್ರು ಆದಿ ಬಣಜಿಯಾರ ಅಂದಾರ ಇದು ಆಗ್ಬೇಕಂದ್ರ ಮಾಯಕ್ಕವನ ಮತ್ತ ಅಂಶಿದ್ದ ಮುತ್ತನ ಏನು ಸಂಬಂಧ ಐತಿ ಕೇಳ್ಯಾರ ಹಿಂಗ ಕೇಳ್ರಲ್ಲ 10 ಸಲ ಕೇಳ್ರಿ ನಾನು ಸಿಟ್ಟಿಲ್ಲ ನಿಮ್ಯಾಗ ನನಗ ಬರ್ಲಿಕ್ಕರಿ ಕಾಕಾಗಳು ಕೂತಾರ ಅವ್ರವ್ರು ಹೇಳ್ಯಾರ ನೀವ್ರ ಹೇಳಿರಿ ಜನರಿಗೆ ಗೊತ್ತಾಗಲಿಲ್ಲ ನಮ್ ಕಡೆ ಇರ್ತಕ್ಕಂತ ಇತಿಹಾಸ ಒಂದೇ ಕೇಳಿರಿ ತಿನ್ನ ನಿಮಗೊಂದ್ 4 ಕೇಳೋದಿತ್ತು ತಿನ್ನ ಅಲ್ಲೋ ಒಂದೇ ಕೇಳ್ಯಾರ ಇಲ್ಲಿಗೆ ಬಂದದ ಯಾಕತ್ ಕೇಳು ಯಾಕ್ರಿಪ್ಪ ಹಂಗ ಯಾ ಸಮಯದಾಗ ಇಟ್ಟಪ್ಪ ಅಂಶದ ಮುತ್ಯಾನ ಕಡೆ ಹೋಗ್ಯಾನ ಹೌದು ಇಟ್ಟಪ್ಪ ಅಂಶದ ಮುತ್ಯಾಗ ಹೋಗಿ ಕೇಳ್ತಾನ ಅಂಶದ ಮುತ್ಯಾನ್ ನನಗ ಗುರು ಮಾಡ್ಕೋಬೇಕಾಗ್ಯದ ಗುರು ಒಂದು ಎಲ್ಲದ ನನಗ ಗುರು ತೋರ್ಸು ಹೇಳ್ಯಾನ ಅವಾಗ ಅಂಶದ ಮುತ್ಯ ಗುಡ್ಡದ ಮ್ಯಾಗ ಹೇಳ್ಯಾನ ನಾ ಏನ್ ನಿನ್ನ ಗುರು ತೋರ್ಸುದಿಲ್ಲ ಹುಲಜಂತಿ ಒಳಗ ಮಾಳಿಂಗರಾಯ ಅದಾರ ಅಲ್ಲಿ ಹೋಗು ಮಾಳಿಂಗರಾಯ ಮುತ್ಯ ನಿನಗ ತೋರಿಸ್ತಾನ ಹೇಳ್ಯಾರ ಅಲ್ಲಿ ಇಟ್ಟಪ್ಪ ಹೊಳ್ಳಿ ಮಾಳಿಂಗರಾಯನ ಕಡೆ ಹೋಗ್ಯಾನ ಮಾಳಿಂಗರಾಯ ಕೇಳನ ಮಾಳಿಂಗರಾಯ ಅದೇ ಏನ್ ಹೇಳ್ಯಾರ ಮಾಳಿಂಗರಾಯ ಅಂದಾರ ಮುಮ್ಮೆಟ್ಟಿ ಗುಡ್ದಾಗ ಅಂಶದ ಮುತ್ಯ ಅದಾನ ಅವನೇ ಕೂಡ ತೋರಿಸ್ತಾನ ಹೋಗು ತೋರಿಸ್ತಾರ ಹೋಗತ್ತಾರ ಅವನಂತ ಮತ್ ಹೊಳ್ಳಿ ಗುಡ್ಡಕ್ಕೆ ಬಂದಾನ ಗುಡ್ಡಕ್ಕೆ ಬರೋಣ ಅಂಶದ ಮುತ್ಯಾನು ಅದನ್ನೇ ಹೇಳಣ ಇಟ್ಟೋಬ್ರಾಯ ಅಂದ ಎಲ್ಲೋ ನಿನ್ ಕಡೆ ಬರೋಣ ನೀ ಆ ಕಡೆ ಹೇಳ್ತಿ ಅವನಿ ಕಡೆ ಹೋಗೋಣ ಇವನ್ ಕಡೆ ಹೇಳ್ತಾನ ಯಾನ್ ನಡ್ಸಿರಿ ಆಟ ಅಂದವ ಯಾನ್ ನಡ್ಸಿರಿ ಆಟ ಎಲ್ಪಟ್ಟು ಹೊಡೆದು ತಿರುಗಿ ಹಸುವಾಗ್ಯವ ನನಗ್ ಉಳ್ಳಾಕ್ ಕೊಡುವ ಮಾರಾಯ ಮೊದಲಂದ ಯಾರು ಇಟ್ಟಪ್ಪ ಇಟ್ಟಪ್ಪ ಅಂದ ಹಂಗ ಅಂಶದ ಮುತ್ಯ ಅಂದ ನೀ ಉಣವಿದ್ದೀರ ಅಂದ್ರ ಒಂದ್ ಹೋಳಿ ಸೇರಿ ಅಕ್ಕಿ ಹೋಳಿ ಸೇರಿ ಬ್ಯಾಳಿ ಹೋಳಿ ಸೇರಿ ಬೆಲ್ಲ ಕೊಟ್ಟ ಇಟ್ಟೆ ಅಡಿಗೆ ಮಾಡ್ಕೊಂಡು ಉಣಾಗ ಹೋಗಂದ ಲಕ್ಷ ಕೊಡು ಪೂಜಾರಿ ಇಟ್ಟೆ ಅಡಿಗೆ ಮಾಡ್ಕೊಂಡು ಉಣಾಗ ಹೋಗಂದ ಇಟ್ಟಪ್ಪ ಹೋಗಿ ಎಲ್ಲಿ ಇಟ್ಟಂಗಿ ಹಳ್ಳದೊಳಗ ಅಡಿಗೆ ಮಾಡ್ದ ಅನ್ನಿನ ರಾಶಿ ಬಿತ್ತು ಅನ್ನಿನ ರಾಶಿ ಆ ಎಳೆಗ ನಾವು ಒಬ್ಬನೇ ಉಣುದು ಬ್ಯಾಡ ಅಂತ ಹೇಳಿ ಇಟ್ಟಪ್ಪ ಒಂದು ಆಳ ಮನುಷ್ಯ ಕಳಿಸಿ ಗುಡ್ಡದ ಮ್ಯಾಗ ಅರಕೇರಿ ಅಂಶದ ಕರ್ಕೊಂಡ್ ಬಾ ದಂಡದರ ಬರ ತೊಂಡು ಉಳ್ಳಾಕ ಕರ್ದಾನ ಇಟ್ಟೋಬ ಅಂತ ಹೇಳ್ದ ಇವ ಹೋಗಿ ಹೇಳನ ಅಂಶದ ಮುತ್ಯ ಅಂದ ನಾರೇ ಥಾಡೆ ಕೊಟ್ಟಿದ ಇಟ್ಟೆ ಥಾಡೆದ್ರೊಳಗೆ ಇಂಥದ್ ಮಾಡ್ಯಾನ ಯಾನ ಪವಾಡ ಅದ ನೋಡು ಅಂತ ಹೇಳಿ ದಂಡ ದರ್ಬಾರ ಎಲ್ಲ ಹೊಡ್ಕೊಂಡು ಇಟ್ಟಂಗಿ ಹಳ್ಳಕ್ಕೆ ಬಂದಾರ ಇಟ್ಟಂಗಿ ಹಳ್ಳದ ಒಳಗ ಊಟಕ್ಕೆ ಕುಂಡ್ರಾಕರ ಅಂಶದ ಮುತ್ಯ ಅಂದ ಅಲ್ವ ನೀವು ಬ್ಯಾರೆ ನಾವು ಬ್ಯಾರೆ ಇಬ್ರು ಕೂಡಿ ಒಂದೇ ಉಂಡ್ರು ಚಂದ ಕಾಣಿಸಂಗಿಲ್ಲ ಹೆಂಗ ಅನಾನ ಆ ಎಳ್ಯಾಗ ಗುರುವಿನ ಹೆಸರು ಭಂಡಾರ ಹೊಡೆದಾರ ಬಾಳಿ ಎಲಿ ಮ್ಯಾಗ ನೀಡದಂತ ಅಡಿಗೆ ಬಾಳಿ ಎಲಿ ನಡುವು ಸೀಳಿಕಿಸಿದ 2 ಭಾಗ ಆಗ್ಯಾವ ಇಬ್ರು ಕೂತು ಊಟ ಮಾಡ್ಯಾರ ಊಟ ಮಾಡದಂತ ಸನ್ನಿವೇಶ ಅರಕೇರಿ ಜನನು ನೋಡ್ಯಾದ ಅರಕೇರಿ ಜನನು ನೋಡ್ಯಾದ ಅಲ್ಲಿ ಇರ್ತಕ್ಕಂತ ಯಾರು ಇಟ್ಟಂಗಿ ಹಳದಾಗ ಇರ್ತಕ್ಕಂತ ಬಣ್ಣಜಿಗಾರ ಸಮಾಜನು ನೋಡ್ಯಾದ ಎಲ್ಲಾ ಜನ ಕೂಡಿ ಅಂದಾರ ಎಂತ ಸತ್ಪುರುಷ ಯಾರಿದ್ರಪ್ಪ ಇದು ಪ್ರಥಾ ನಿಮ್ಮೊಳಗ ನಡಿಬೇಕಾಗ್ಯದ ಇದು ನಡಿಬೇಕಾಗ್ಯದ ಬಂದಾದ ಮುಂದೆ ಹೋಗಿ ಇಟ್ಟಪ್ಪ ಹೋಗಿ ಬೀರದೇವರಿಗೆ ಭೇಟಿಯಾಗಿ ಮಾಯವಕ್ಕ ದೇವಿಗೆ ಇತಿಹಾಸ ಮುಂದೆ ಬೆಳ್ಕೋತ ಹೋಗ್ಯದ ಆ ಎಳ್ಯಾಗ ಯಾವಾಗ ಪ್ರಥಾ ಬಂದದ ನೋಡು ಮಾಯವ್ವನ ಮುದ್ದದ ಊಟ ಈ ಶಬ್ದಿನೊಳಗೆ ಪ್ರಶ್ನೆ ಉತ್ತರ ಆದ ಗುರುಜಿ ಈ ಶಬ್ದದ ಒಳಗ ಪ್ರಶ್ನೆ ಉತ್ತರ ಆದ ಮಾಯವ್ವನ ಮುದ್ದದ ಊಟ ಮಾಯವ್ವನ ಮುದ್ದ ಯಾರು ಬೀರಾಣ ದೇವ್ರ
ಮಾಯವನ ಮುದ್ದದವ ಬೀರಣ ದೇವ್ರ. ಬೀರಣ ದೇವ್ರ ಮುದ್ದ ಯಾರಂದ್ರ ಇಟ್ಟಪ್ಪ ಮತ್ತ ಮಾಳಿಂಗರಾಯ ಶಿಶು ಮಕ್ಕಳು. ಹೌದು ಮಾಳಿಂಗರಾಯ ಮತ್ ಇಟ್ಟಪ್ಪ ಶಿಶು ಮಕ್ಕಳಾರಂದ್ರ ಮಾಯವನದಿಂದ ಇದು ಬೆಳ್ಳಿ ಹೆಬ್ಬದ, ಅವ್ರ ಮುದ್ದದವಂದ ಇದು ಕೀರ್ತಿ ಇಟ್ಟಪ್ರಾಯಿಂದ ಅಂತ ಹೇಳಿ ಮಾಯವನ ಅವ್ರ ಭಕ್ತರು ಮಾಯಾನಕ್ಕ ದೇವಿದಿದ್ರು. ನಿನ್ನ ಹೆಸರಿನಾಗ ನಿನ್ನ ಮುದ್ದದ ಊಟ ಅಂತೇಳಿ ಅಂಶದ ಮುತ್ತಾಗ ಕರ್ಕೊಂಡು ಬಂದ ನಿನ್ನ ಹೆಸರಲ್ಲೇ ಊಟ ಹಾಕ್ತೇವು ಅಂತ ಹೇಳಿ ಅಲ್ಲಿ ಹಿಡಿದು ಪ್ರತಾ ಹಿಂಗ್ ಬಂದಾಗ ಇಷ್ಟು ನಮಗ ತಿಳಿತದ. ನಾವು ನಮ್ಮದೇ ಖರೆ ಅನ್ನಂಗಿಲ್ಲ. ಇಲ್ಲ ನಾವು ಹೇಳ್ತೇವ ಇಷ್ಟು ನಮಗ ತಿಳಿದ ನಮ್ಮ ಗುರು ಇಷ್ಟು ನಮ್ಮ ಮೆಟ್ಟಲ್ಕ ಬುದ್ಧಿ ಕೊಟ್ಟಾನ, ಇಷ್ಟು ನಿಮ್ಮನ್ನ ನಾವು ತಿಳಿಸಿ ಹೇಳೇವಿ. ಹೌದು, ಖರೆ ಅಂದ್ರ ಖರೆ ಅನ್ರಿ, ಇಲ್ಲಂದ್ರ ಇದನ್ನ ಹೊರತುಪಡಿಸಿ ಹಿಂಗೆ ಐತಿ ಮಾಸ್ತರ ಅಂತ ನನಗ ತಿಳಿಸಿ ಹೇಳ್ರಿ. ಸವಾದವ್ರು ಹೌದಂದ್ರ ನಂದೇ ನಿನ್ ಮ್ಯಾಗ ಫೌಜ್ದಾರಿ ಇಲ್ಲಪ್ಪ, ಏನು ಮಾಡೋದಿಲ್ಲ. ಹಂಗ ಹಿಂಗ ವಿಷಯ ಇಲ್ಲಿ ಬಂದದ. ಇರ್ಲಿ. ಇನ್ನು ದೇವ್ರ ಹೆಂಗ ಮತ್ತ ಭಕ್ತ. ನಾ ಆಗಾಳೆ ಹೇಳಿದ ದೇವ್ರ ಭಕ್ತರ ಅಧೀನದೊಳಗದಾನ, ದೇವ್ರ ಒದಸ್ಕೊಂಡಾನಂತ ಹೇಳಿನಿ. ಮಾತು ಬಿರುಸಾಗ್ತಾವ, ಹಳಿ ಡಬಲ್ ಹೇಳೋದು ಬೇಡ. ಬ್ಯಾಡರ ಕನ್ನಯ್ಯ ಮಹಾದೇವನ ಭಕ್ತಿಗೆ ಹೋಗ್ತಿದ್ದ ದರ್ಶನಕ್ಕ. ಹೋಗ್ತಿದ ಮುಂಜಾನೆ 9ಕ್ಕ ದರ್ಶನಕ್ಕೆ ಹೋಗುವ ಸಮಯದಾಗ ಜಂಗಮ ಅವನು ಅಭಿಷೇಕ ಮಾಡಿ ಮ್ಯಾಗ ಪತ್ರ ಏರಿಸಿ ಕಿಸಿದ ಹೊಳ್ಳಿ ಹೋಗ್ತಿದ್ದ. ಬ್ಯಾಡ್ರ ಕನ್ನೆ ಹೊರಗಿನ ಹಣಕ್ಕೆ ಹಾಕಿ ನೋಡ್ತಿದ್ದ, ಯಾವ ಸುಳಿ ಮಗದಾನು ಎಟ್ಟು ವಜ್ಜೇರಿಯನ ಮಹಾದೇವನ ಮ್ಯಾಗ ಅಂತೇಳಿ ಕಾಲಾನ ಮೆಟ್ಟು ತಗಿಲಾರ್ದೆ ಹೋಗಿ ಮೊದಲು ಮೆಟ್ಟಿಲಿ ಒದಿತಿದವ. ಮ್ಯಾಗಿನ ಪತ್ರಿ ಡಕಲ್ ನುಗ್ಗಿಸ್ತಿದ, ಹಿಂದಿನ ಮೆಟ್ಟು ಕಾಳದ ಹೋಗಿ ಮಹಾದೇವನ ಕಾಲಿ ಬೀಳ್ತಿದವ. ಇದು ದಿನ ನಡೀತು. ಶಬಾಶನವತ್ತ ಮಹಾದೇವ. ಶಬಾಶನವ ಒಂದಿನ ಪಾರ್ವತಿ ಅಂದಳು, ಏ ಪರಮಾತ್ಮ ಎಟ್ಟು ಹುಚ್ಚಿದ್ದೆ ಅದು ಮೆಟ್ಟಿಲೆ ಒದಿತದ, ಇದು ಬ್ರಾಹ್ಮಣ ನಿನಗ ತುಪ್ಪ ಎರಿತದ, ಅವನಿಗೆ ಚಲೋ ಅತ್ಯಲ್ಲ. ಬ್ರಾಹ್ಮಣ ಬಹಿರಂಗದ ವದಾನ. ಬಹಿರಂಗ ನನಗ ಕನ್ನೈ ಬೇಡ, ನನಗ ಅಂತರಂಗದ ಭಕ್ತಿ ಅದ. ನೋಡು ಪಾರ್ವತಿ, ಒಂದು ದಿವಸ ಯೋಗಾನುಯೋಗದೊಳಗ ಬ್ರಾಹ್ಮಣ ಅಭಿಷೇಕ ಮಾಡ್ತಿದ್ದ, ಕನ್ನೈ ಬಾಗಿಲದೊಳಗ ಬಂದಾನ. ಪರಮಾತ್ಮ ಮಾಯ ರೂಪದಿಂದ ಗುಡಿ ಥರ 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 ಗುಡಿ ಅಳಗ್ಯಾಡ್ಸಲ್ಕತ್ಯಾನ. ಪರಮಾತ್ಮ ಗುಡಿ ಅಳಗ್ಯಾಡ್ಸಕ್ರ ಬ್ರಾಹ್ಮಣ ಏನ್ ಮಾಡ್ದ, ಕುಳ್ಳಿ ಬಿಳ್ಳಿ ತೋಡು ನಾನು ತೆರೆಯಾಗಿ ಬೀತಂದು ಓಡ್ ಹೋಯ್ತದು. ಕನ್ನೈ ಬ್ಯಾಡ ಅನ್ನಂದ, ಗುಡಿ ಅಳಗ್ಯಾಡಕತ್ತದ, ನನ್ನ ಭಗವಂತನ ಮ್ಯಾಗ ಬಿದ್ದಿತ್ತ ಅಂತ ಹೇಳಿ ಟೆಕ್ಕಿದಾನ. ಕೆರವಿಲಿ ಒದ್ದವ್ರ ರತ್ ಆ ಸನ್ನಿವೇಶಕಂದೀನಿ. ಇನ್ನು ಒದ್ದವ್ರು ಯಾರದವ್ರ ಯಾರು ಹೇಳಬೇಕಾಗ್ಯದ. ಹೆಂಗ ಭಕ್ತರ ಅಧೀನದೊಳಗ ಪರಮಾತ್ಮನ ಭಕ್ತರಿಗೆ ಬಿಟ್ಟ ಪರಮಾತ್ಮನ ಆಟ ಜಗತ್ತದೊಳಗಾಗಿಲ್ಲ. ಏನಾಗ್ಯದ ಹೆಂಗ, ಒಂದ ದಿನ ಹನುಮಂತ ರಾಮಗ ಗಂಟು ಬೀಳಕ್ ಅಯೋಧ್ಯಕ್ಕ ನಡೆದಾನ. ಹನುಮಂತ ರಾಮಗ ಗಂಟು ಬೀಳಕ್ ಅಯೋಧ್ಯಕ್ಕ ನಡೆದಾನ. ಕಂಟಿ ಮರಿ ಒಬ್ಬ ಕುತ್ತಕಿಸಿದ ರಾಮ 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 ಅಲ್ಲಕತ್ತಾನ. ಅವ ಏನ್ ಮಾಡ್ಲಕತ್ತಾನ್ರಿ, ಬೈಲ್ಕಡಿ ಕುತ್ತಾನ. ಹನುಮಂತಂದ ಯಾವನು ರಾಮ ರಾಮ ಅತ್ತಾನ ಅಂತ ಹೇಳಿ ಕಂಟಿ ಮರಿಗೆ ಹಣ್ಣಿಕಿ ಹಾಕಿ ನೋಡೋದ್ರೊಳಗ ಒಬ್ಬ ಬೈಲ್ಕಡಿ ಕೂತು ರಾಮ 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 ಅಲ್ಲಕತ್ತಾನ. ಹನುಮಂತಗ ಸಿಟ್ಟು ಸನ್ ಆಗಲಿಲ್ಲ. ಏನ್ ಮಾಡ್ತಾನ, ನನ್ನ ಪರಮಾತ್ಮನ ಹೆಸರು ಇಂಥ ಸಮಯದಾಗ ನನ್ನ ದೇವ್ರ ನಂದೇ ದೇವ್ರ ಅನ್ಸ್ಕೊಂಡ್ ನನ್ನ ಜಗತ್ತದೊಳಗ ಒಂದು ಇದು ಐತಿ, ಅವನಿಗೆ ಹೆಸರು ತಗೊಂಡಿದೆ ಅಂತ ಹೇಳಿ ಜಾಡಿಸಿ ಒದ್ದತ್ತ ಹನುಮಂತ ಬೈಲ್ಕಡಿ ಕುತ್ತವನಿಗೆ. ಒದ್ದು ಹೋದ. ಹೋಗುದ ಒಳಗ ಅಯೋಧ್ಯ ಪಟ್ಟಣದೊಳಗ ರಾಮದೇವರಿಗೆ ಡಬ್ಬ ಮಾನಿಸಿ 7-8 ಮಂದಿ ಬೆನ್ನಿ ಎಣ್ಣೆ ಹಚ್ಚಿ ತಿಕ್ಕಲಾಕತ್ಯಾರ. ಯಾರಿಗೆ? ರಾಮದೇವರಿಗೆ. ಹನುಮಂತಂದ, ಯಾನ್ರಿ ಪ್ರಭು ಏನಾಗ್ಯದ ನಿಮಗ? ಯಾನಿಲ್ಲೋ ನನಗೊಬ್ಬ ಬೆನ್ನಾಗ ಒದ್ದಾನಂದವ. ಬೆನ್ನಾಗ ನಿನಗ ಯಾವ ಓದಿತ್ತಾನೋ ಸೃಷ್ಟಿಕರ್ತ ನೀದಿ, ನಿನಗ ಯಾವ ಓದಿತ್ತಾನ? ಹೋಲಿ ಬಿಡು, ಯಾವ್ಯಾಕ ಓದಲ್ಲ ಒದ್ದಾನಂದವ. ಇವ ಕೇಳಾರದೆ ಬಿಡಲ್ಲ. ಒಬ್ಬ ವಾನರ ಒದ್ದಾನು ಅಂದ. ವಾನರ ವಾನರ ಒಳಗಿನ ಮುಖ್ಯ ಪಾತ್ರ ನಂದದ, ನನ್ನ ಮುಖ್ಯ ಪಾತ್ರ ನಿನ್ನ ದಾಸಿದ್ದನ, ನಿನಗ್ಯಾವ ಒದ್ದಾನ ಹೇಳಂದ. ಹೇಳಪ್ಪ ಇಲ್ಲ. ಹನುಮಂತನ ಒದ್ದಾನಂದ. ಹನುಮಂತ ನಾನೇ ಇದ್ದಂದಿವ. ನಾ ಯಾವಾಗ ಓದಿದ್ದು ದೇವ್ರ ಅಂದ. ಬರುವಾಗ ಹಾದಿ ಮರಿಗೆ ಒಬ್ಬ ಕಂಟ್ಯಾಗ ಕೂತಾನ, ಇಲ್ಲಿ ಸಂಡಾಸ್ಕಂದವ. ಕೂತದ ಖರಿ ಅದ. ಯಾನ್ ಮಾಡಿದಿ? ಅದು ಬೈಲುಕಡಿ ಕೂತಕ್ರ ರಾಮ ರಾಮ ಅಲ್ಲಕತ್ತದ. ಸುಮಾರು ಕೆಲಸ ಮಾಡಕ್ರ ಬಾಯಿಲೆ ನುಡಿತಾನ ಅಂತೇಳಿ ಒದ್ದಿದ ಮಗನಿಗೆ ಅಂದವ. ಹುಚ್ಚಿ ಅಂದವ. 10,000 ಆನಿ ಬಲ ಒಂದು ಐರಾವತಿಗಿರ್ತದ. 10,000 ಐರಾವತಿದ ಬಲ ಒಂದು ದಿಗ್ಗಜಿಗಿರ್ತದ.
10,000 ದಿಗ್ಗಜಗಳ ಬಲ ಒಂದು ಇಂದ್ರಗಿರ್ತದ. 10,000 ಇಂದ್ರನ ಬಲ ನಿನ್ನ ಕಿರುಬಳ್ಳಿಗದ ಹನುಮಂತ ನಿನ್ನ ಪೆಟ್ಟಿಗೆ ಉಳಿದಿತ್ತು ನಾವ. ನಿನ್ನ ಪೆಟ್ಟಿ ಹೆಂಗ್ ಉಳಿದಿತ್ತು, ನಿನ್ನ ಪೆಟ್ಟಿ ಉಳಿಯಂಗಿಲ್ಲ ಅಂದ್ರೆ ನಾವೇನು ಕೊಟ್ಟು ನಿನ್ನ ಕೈಲಿ ಒದಸ್ಕೊಂಡಿದ್ದು ಪುಣ್ಯಾತ್ಮ ಅಂದ. ಅದರ ಸಲುವಾಗಿ ದೇವರು ಒದಸ್ಕೊಂಡಾನತ್ ಇದು ಹೇಳಿವ್ ನಾವು. ಹೌದು ಹೌದು ಹೌದು. ಅಗಳನ್ನ ಹೇಳಿವ್ ನಾವು. ತಕ್ಕಂತೆ ಹೇಳ್ಬೇಕು, ತಪ್ಪು ಮಾತಾಡೋರು ಅಲ್ಲ. ಗಟ್ಟಿದ್ರೆ ಮಾತಾಡೋನು ಬ್ಯಾಡ. ಹೌದು. ಅಂದ್ ಎಲ್ಲಾ ಕಡೆ ಯೂಟ್ಯೂಬ್ ಮ್ಯಾಗ ಇಸೈ ನೋಡಿ ಇಸೈ ಬೆಳೆಸ್ಕೋತ ಹೋದ್ರ ಅದು ದೊಡ್ಡ ಮಾತಲ್ಲ. ಹೌದು. ಇಸೈಗೆ ಸಮಯಕ್ಕೆ ಬರ್ಬೇಕದು. ಹಾ, ಅರಣ್ಯದೊಳಗೆ ಸೌತಾಮಳಿ ಅದಾನು. ಹೌದು ಪೂಜಾರಿ, ಇದೊಂದು ಕೊನೆ ಸನ್ನಿವೇಶ ಹೇಳೋನು. ಹೌದು. ಭಕ್ತ ಹಂಗದಾನ, ದೇವ್ರ ಹೆಂಗದಾನ ಅನ್ನೋದು. ಎಷ್ಟು ಭಕ್ತರಲ್ಲಿ ಶಕ್ತಿ ಅದಾನಂತದು. ಹೌದು. ಅರಣ್ಯದೊಳಗ ಸೌತಾಮಾಳಿಯ ನಾವು ಭಕ್ತ ಅದಾನ. ಒಂದ ದಿನ ಪಂಡರಪುರ ಪಾಂಡುರಂಗನ ಮುಖ ನೋಡಿಲ್ಲ ಮೌಲಿ ಮಗ ಎಂದು. ಮೌಲಿ ದಿನ ಎಳುದು, ಹೊಲದಾಗ ಹುಲ್ಲು ಕೊಯ್ಯೋದು, ದನಗಳಿಗೆ ಹಾಕುದು, ಹೂ ಹಚ್ಚುದು, ಹೂವಿನ ವ್ಯಾಪಾರ ಮಾಡ್ತಿದ್ದ. ಹೂವಿನ ವ್ಯಾಪಾರ ಮಾಡಿ ರೋಮ ರೋಮ ರೋಮದ ಒಳಗ ಇಟ್ಟಲ 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 ನುಣಿತಿತ್ತು. ಆ ಎಳ್ಯಾಗ ಪಂಡರ್ಪುರ ವಾರಿ, ಏಕಾದಶಿ, ಎಲ್ಲಾಕ ಕಾರ್ತಿಕ್ ವಾರಿಗೆ ದೇಹು ಆಳಂದಿ ಪೈಠಣ ಹಿಡಿದು ಜ್ಞಾನೇಶ್ವರ ಮೌಲಿ ತುಕಾರಾಮನ ಪಲ್ಲಕ್ಕಿ ಬರ್ತೀವು. ಇವ್ರು ಬಂದು ದರ್ಶನ ಕೊಟ್ಟು ಹೋಗಾನ. ಹುಣ್ಣಿವಿ ಪಾಂಡುರಂಗ ಸೌತಾಮಾಳಿ ಗಂಟು ಬೀಳಕ್ ಹೋಗ್ತಿದತ್ತ. ಸೌತಾಮಾಳಿ ಅವಾಗ ಬಿ ಈಗೂ ಪಾಂಡುರಂಗನ ಪಲ್ಲಕ್ಕಿ ಹೋಗ್ತದ ಭಕ್ತರ ಮನೆಗೆ. ಅವ ಹಿನತನ ಪಂಡರ್ಪುರ ಪಾಂಡುರಂಗನ ಪೈರೇರಿಲ್ಲ. ಹೌದು. ಇದು ಎಲ್ಲಾ ಹಿಂಗಾಗನ ಎಲ್ಲಾ ಕೂಡಿಕಿಸಿನ ಕೇಳಿದ್ರತ್ತ ತುಕಾರಾಮ, ಜ್ಞಾನೇಶ್ವರ, ನಾಮದೇವ ಎಲ್ಲಾರು ಕಂದು ಏನೋ ಪಾಂಡುರಂಗ 10 ಲಕ್ಷ ಗಟ್ಲೆ ಜನ ಬರ್ತದ ನಿನ್ನ ದರ್ಶನಕ್ಕ, ಎಲ್ಲಾ ಬಿಟ್ಟು ನೀ ಅವನ ಕಡೆ ಯಾಕೆ ಹೋಗ್ತಿ, ಪರೀಕ್ಷೆ ಮಾಡೋರು ನಡಿ ಅಂದವ. ಹೆಂಗ ನೀವು ಎಲ್ಲರ ಮಕ್ಕಳ ವೇಷ ಬದಲಾಸ್ತೀವಿ, ನಾವೊಂದು ಸಾಧುನ ವೇಷ ತೋತೀನಿ, ನೀವು ಕಳ್ರಾರಿ ಹಿಂದಿನ ಮಗಲಂದ. ಹಿಂದಿನ ಮಗಲ ಇವು 4 ಕೈಯಾಗ ಒಂದೊಂದು ಬಡಗಿ ಕೊಟ್ಟ ಕಿಸಿಂದ ತುಡುಗರು ಮಾಡ್ದ. ತಾವು ಒಂದು ಬ್ರಾಹ್ಮಣನ ವೇಷ ತಗೊಂಡು ಹೋಗಿ ಸೌತಾ ಒದರ್ದ. ಸೌತಾ ಕೈಯಾಗ ಮಾರ ಕುಡುಗಿಲಿತ್ತು. ಕುಡುಗಿಲಿ ತಗೊಂಡು ಬಾಂದಿ ಹುಲ್ಲು ಕೊಯ್ತಿದ್ದ. ಯಾರು ಸೌತಾ ಅಂದ, ನಾನು ಹಿಂದ ತುಡುಗರು ಬೇನ್ ಹತ್ತಾರ ಮಗನ ನನಗ್ ಖಲಾಸ್ ಮಾಡ್ತಾರ. ಎಲ್ಲಿ ಸಿಗಲಾರ್ದಂತ ಜಾಗದಾಗ ಅಡಗು ಸೋ ಅಂದ ಹೋಗಿ. ಎಲ್ಲಿ ಸೌತಾ ಮಾಡಿ ತಿಳ್ಕೊಂಡ, ಎಲ್ಲೋ ಪರಮಾತ್ಮ ಇಡೀ ಬ್ರಹ್ಮಾಂಡ ತುಂಬದವನೇ ಇದ್ದೆ, ನಿನ್ನಗ ಅಡಗಿಸುವಂತ ಶಕ್ತಿ ಎಲ್ಲಿ ಜಾಗಿಲ್ಲ ಅಂತೇಳಿ ಕೈಯಾನ ಕುಡಿಗೆಲ್ಲ ನಿತ್ತ ಕುತ್ತಿಯಾಗ ಹಾಕಿ ತೆಳಗಿನ ಮಗಲ್ ಟರಾರ ಹೊಟ್ಟೆ ಸೀಳಿ ಹೊಟ್ಟಿ ಒಳಗ ಅಡಕ್ ಮಾಡ್ಕೊಂಡನ ದೇವ್ರಿಗೆ ಸೌತಾಮಾಳಿ. ಹೌದು ಹೌದು. ಗುರುಜಿ ಆಗಳೇನ ಸಂಧಿಗೂ ಕೇಳಿದ ಇಂಥವ್ 10 ಹೇಳಂದ್ರೆ ಹೇಳ್ತಾ ಸಮಯ ಥಾಡಿ ಅದ. ನಿಂದೊಂದ್ ಜರ ನಾಟಕ ನೋಡ್ಲಿ ಮಂದಿಗೆ. ತಿಳಿರಿ, ಬರೇ ನಂದೇ ಬೇಡ, ನಿಂದೊಂದು ನಾಟಕ ಅವ್ರು ನೋಡ್ಬೇಕಂತ ನನ್ನ ಅಪೇಕ್ಷೆ ಅದ. ಯಾಕಂದ್ರೆ ನಾನು ನೀನು ಇಜಾಪುರ ಜಿಲ್ಲೆದಾಗ ಬಹಳ ಮಂದಿ ಕೂಡ ಭೇಟಿ ಆಗಿದ್ದೇವು ಸ್ಟೇಷನ್ಗಳಿಗೆ. ಖರೆ ಅಲ್ಲಿ ಅಲ್ಲರ್ ಜನ ಗಂಟು ಬಿದ್ದಾರ. ನಿನಗ್ ಟಿಕೆಟ್ ಸಿಗೋರ್ ಪಕ್ಕ. ಇವತ್ತು ನಾವು ಇಬ್ರು ಜಾಕಿಲೆ ಹೋದೆವು, ತಿಳಿಸಿ ಹೇಳ್ತಾರ. ಇಲ್ಲ ತಪ್ಪಿ ಮಾತಾಡಿದೆವು ಅಂದ್ರೆ ಥಳಸಿನೂ ಕಳುತ್ತಾರೆ. ಹಾದಿಗೆ ಬಿಡಲ್ಲ ನಿಮಗೆ. ಹಾದಿಗೆ ಥಳಸುದು ಅಂದ್ರೆ ಜ್ಞಾನದಾಗ ಥಳಸ್ತಾರ. ಅವಾಗ ಹೊಡ್ಯಾಲ್ ಬಿಡು ನಮ್ಮ ಮಕ್ಕಳ ಅಂತ ಹೇಳ್ಯಾರ. ಅದಕ್ಕೆ ನಿಮಗ್ ಇಟ್ಟು ವರಿಗೆ ಹಚ್ಚಿ ಚೆಕ್ ಮಾಡ್ಲಾಕತ್ತಿನ. ಹೌದು ಹೌದು, ಚೆಕ್ ಮಾಡ್ರಿ. ಇಲ್ಕರ ಇಟ್ಟು ಮೆಟ್ಟಲಕ್ಕೆ ಸ್ಟೇಜ್ ಎಂದು ಎರ್ಸಿಲ್ಲ ನಾನು. ಯಾಕಂದ್ರೆ ಹಾಡ್ಕೆವ್ರು ಅಂದ್ರೆ ನಿಮ್ಮ ಸುಳ್ಳು ಹೇಳ್ತಾರ, ನಿಮ್ಮ ಗೋಳ್ ಹೇಳ್ತಾರ, ನಡೆದಿರ್ತದ. ಇನ್ನು ನಮಗೊಂದು ಪ್ರಶ್ನೆ ಕೇಳೋಣ ನಾವೊಂದು ಸರ್. ಕೊನೆ ಒಂದು ಪ್ರಶ್ನೆ ಅವ್ರಿಗೆ ಕೇಳಿ ಒಂದೇ ಪ್ರಶ್ನೆ ಕೇಳ್ತೀನಿ. ಎಡ್ಡೆ ಮಾತು